ಹಾಯ್ ಹೇಳ ಹಾಯ್. ಸೊ ಹಾಯ್ ಎಲ್ರಿಗೂ, ಗುಡ್ ಮಾರ್ನಿಂಗ್. ಸೊ ಸಾಹಿತ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತು ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳ್ಬೋದು. ಎಲ್ಲೂ ಇಲ್ಲ. ಸೊ ಇಲ್ಲೇ ಒಂದು ಆಂಜನೇಯ ಟೆಂಪಲ್ದು ಜಾತ್ರೆ ಇದೆ, ಆಂಜನೇಯ ದೇವಸ್ಥಾನ. ಅದಕ್ಕೋಸ್ಕರ ನಾವೆಲ್ಲರೂ ಅಮ್ಮ ಅಲ್ಲಿ ನೋಡಿ, ಇಲ್ಲಿ ಹನುಮಪ್ಪ ಅಂತ ಕರೀತಾರೆ. ಸೊ ಅಲ್ಲಿದೆ. ಸೊ ಅದು ಜಾತ್ರೆ ಇದೆ ಇವತ್ತು. ಸೊ ಯಾವ ಥರ ಜಾತ್ರೆ ನಡೆಯುತ್ತೆ ಅಂತ ನಾವೆಲ್ಲರೂ ನೋಡ್ಕೊಂಬರೋಣ, ಓಕೆನಾ? ಸೊ ಬನ್ನಿ. ಸೊ ಈ ಜಾತ್ರಾ ಮಹೋತ್ಸವಕ್ಕೆ ಎಲ್ರಿಗೂ ಸ್ವಾಗತ. ಸೊ ಎಲ್ಲರೂ ಬನ್ನಿ, ಜಾತ್ರೆ ಮಾಡೋಣ ಆಯಿತಾ? ಸೊ ನೋಡಿ, ಎಲ್ಲರೂ ಹೋಗ್ತಾ ಇದ್ದಾರೆ. ಎಲ್ಲರೂ ಫುಲ್ ಕಲರ್ಫುಲ್ ಆಗಿಬಿಟ್ಟು ಸೀರೆ ಎಲ್ಲ ಉಟ್ಕೊಂಡು ಹೂವೆಲ್ಲ ಹಾಕ್ಕೊಂಡು ಸೊ ಎಲ್ಲರೂ ಜಾತ್ರೆಗೆ ಹೋಗ್ತಾರೆ. ಇಲ್ಲಿ ಸುತ್ತಮುತ್ತಲಿರೋ ಎಲ್ಲ ಹಳ್ಳಿ ಜನ ಬರ್ತಾರೆ. ನಮ್ಮ ಸೋನು ನೋಡಿ ಯಾವ ಥರ ಹೋಗ್ತಿದ್ದಾಳೆ, ನಡ್ಕೊಂಡು ಹೋಗ್ತಾ ಇದ್ದಾಳೆ. ಸೊ ಅವಳಿಗೆ ಇವಾಗ ಫ್ರೆಂಡ್ಸ್ ಸಿಕ್ಕಿದಾರಲ್ವಾ, ಸೊ ಫ್ರೆಂಡ್ಸ್ ಇದ್ದರೆ ಆಯಿತು, ಅವಳು ಎಲ್ಲರ ಜೊತೆ ಆಟ ಆಡ್ಕೊಂಡಿರ್ತಾಳೆ. ಸೊ ಇವಾಗ ಟೆಂಪಲ್ ಇದು ಆ್ಯಕ್ಚುಲಿ ರಸ್ತೆ ಬದಿಯಲ್ಲಿರೋದು. ಸೊ ಅಷ್ಟೊಂದು ಶಾಪ್ಸ್ ಎಲ್ಲ ಏನೂ ಬಂದಿಲ್ಲ ಇಲ್ಲಿ, ನಾರ್ಮಲ್ ಆಗಿರೋದು ಜಾತ್ರೆ. ರಂಗೋಲಿ ಎಲ್ಲ ಬಿಡಿಸಿದ್ದಾರೆ ಆಯಿತಾ? ಸೊ ಬನ್ನಿ. ಆ್ಯಕ್ಚುಲಿ ಇದು ಎಲ್ಲಿರೋದು ಅಂದರೆ ಒಂದು ಸ್ಕೂಲ್ ಇದೆ ಇಲ್ಲಿ, ಪ್ರೈಮರಿ ಗೋರ್ಮೆಂಟ್ ಸ್ಕೂಲ್ ಇದೆ. ಸೊ ಗೋರ್ಮೆಂಟ್ ಸ್ಕೂಲ್ ಗ್ರೌಂಡಲ್ಲಿ ಈ ಟೆಂಪಲ್ ಇರೋದು. ಸೊ ಗೌರ್ಮೆಂಟ್ ಸ್ಕೂಲ್ ಇರೋದ್ರಿಂದ ಚಿಕ್ಕ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರ ವಯಸ್ಸಾದವ್ರವರೆಗೂ ಎಲ್ಲರೂ ಬಂದಿರ್ತಾರೆ. ತುಂಬ ಜನ ಬರ್ತಾರೆ, ಸುತ್ತಮುತ್ತಲಿನ ಎಲ್ಲ ಜನ ಬರ್ತಾರೆ. ಅಂದರೆ ನಮ್ಮದು ಹೊಸೂರು. ಇಲ್ಲಿ ಅಕ್ಕಪಕ್ಕ ಹಳ್ಳಿ ಅಂತಂದರೆ ರಬ್ಕವಿ, ಪನಟಿ, ಆಮೇಲೆ ತೇರ್ದಾಳ್, ಚಿಮ್ಮಡ್, ಮಾಲಿಂಗ್ಪುರ್, ಎಲ್ಲ ಹಳ್ಳಿಯಿಂದ ದೇವ್ರ ದರ್ಶನಕ್ಕೆ ಬರ್ತಾರೆ. ನೈವೇದ್ಯ ತಗೊಂಡು, ಕಾಯಿ ಕಪ್ರ ತಗೊಂಡು ದೇವ್ರಿಗೆ ನೈವೇದ್ಯ ಕೊಟ್ಟು, ಸೊ ಎಲ್ಲರೂ ತಮ್ಮ ಅಂದರೆ ತಮ್ಮ ರಿಲೇಷನ್, ತಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದು ಅವ್ರ ಜೊತೆ ಎಲ್ಲ ಮೀಟಾಗಿ ಸೊ ಊಟ ಮಾಡಿಬಿಟ್ಟು, ಅಂದರೆ ದೇವ್ರ ಪ್ರಸಾದ ತೊಗೊಂಡ್ಬಿಟ್ಟು ಹೋಗ್ತಾರೆ. ಸೊ ನೋಡಿ, ಆಂಜನೇಯ ದೇವರು, ಹನುಮಪ್ಪ, ನಮ್ಮ ಹನುಮನ್ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಸೊ ಎಲ್ಲರೂ ಆಶೀರ್ವಾದ
ಅವ್ರಿಗೆ ಅದೊಂದೇನೋ ಒಂದು ಖುಷಿ ಊಟ ನೀಡೋದು ಎಲ್ರಿಗೂ. ಎಲ್ಲ ಕಡೆ ಹುಗ್ಗಿ ಅನ್ನ ಸಾಂಬಾರು ಮಾಡಿದ್ದಾರೆ ಪ್ರಸಾದಕ್ಕೆ. ಸೊ ಇಲ್ಲಿ ಒಂದು 4 ಪ್ಲೇಸಲ್ಲಿ, ಒಂದು 4 ಪ್ಲೇಸಲ್ಲಿ ಊಟಕ್ಕೆ ನೀಡೋ ವ್ಯವಸ್ಥೆ ಮಾಡಿದ್ದಾರೆ. ಯಾಕಂದರೆ ತುಂಬ ಜನ ಬರೋದ್ರಿಂದ ಒಂದೇ ಪ್ಲೇಸಲ್ಲಿ ಇಟ್ಟರೆ ಅದು ಕಂಟ್ರೋಲ್ ಆಗೋಲ್ಲ. ಸೊ ಒಂದು ಕಡೆ ಮಕ್ಕಳು, ಒಂದು ಕಡೆ ದೊಡ್ಡವರು, ಈ ಥರ ಒಂದು ಕಡೆ ಹೆಣ್ಮಕ್ಳು, ಆ ಥರ ಎಲ್ರಿಗೂ ಪ್ರಸಾದ ಸಿಗಲಿ ಅಂತ ಆ ಥರ ಇಟ್ಟಿದ್ದಾರೆ. ಸೊ ನೋಡಿ, ಇವರೆಲ್ಲ ಅಡುಗೆ ರೆಡಿ ಮಾಡಿದ್ದಾರೆ. ಬೆಳಿಗ್ಗೆ ಬೇಗ ನೈಟ್ 2 ಗಂಟೆಗೆಲ್ಲ ಇವರು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಆವಾಗಿಂದ ರೆಡಿ ಮಾಡ್ತಾರೆ. ಸೊ ನನ್ನ ಮಗಳಂತೂ ಫುಲ್ ಎಂಜಾಯ್ಮೆಂಟ್ ಮಾಡ್ತಿದ್ದಾಳೆ. ಅವಳಿಗೆ ಇವಾಗ ಯಾರೂ ಬೇಡ, ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಅದಕ್ಕೋಸ್ಕರ ಯಾರೂ ಬೇಡ. ಇವಾಗ ತಿರ್ಗಾಡ್ಕೊಂಡಿದ್ದಾಳೆ. ನಾವು ಬೇಗ ಬಂದು ಒಳ್ಳೆ ಕೆಲಸ ಮಾಡ್ತೀವಿ. ಯಾಕಂದರೆ ಮಧ್ಯಾಹ್ನ ಆದರೆ ತುಂಬ ಗದ್ದಲ ಇರೋದ್ರಿಂದ ಮಕ್ಕಳನ್ನೆಲ್ಲ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಇಲ್ಲಿ ನೋಡಿ, ಫ್ರೆಂಡ್ಸ್ ಸರ್ಕಲ್ ಊಟ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿದೆ ಸ್ಕೂಲ್ ಕೂಡ. ಜನ ಹಾಗೆ ಜಾಸ್ತಿ ಆಯಿತು, ಜನ ಬರೋದು ಬರ್ತಾರೆ. ಫುಲ್ ನೈಟ್ವರೆಗೂ ಬರ್ತಾರೆ. ಸೊ ನೈಟು ಇವತ್ತು ರಸಮಂಜರಿ ಕಾರ್ಯಕ್ರಮ ಇದೆ ಈ ಸ್ಕೂಲಲ್ಲಿ. ಅದು 10 ಗಂಟೆ ನಂತರ ಸ್ಟಾರ್ಟ್ ಆಗೋದು. ಸೊ ಅಷ್ಟಕ್ಕೆಲ್ಲ ನಾವು ಚಿಕ್ಕ ಮಕ್ಕಳನ್ನ ತೊಗೊಂಡು ಬರೋಕ್ಕೆ ಆಗಲ್ಲ, ನಂಗೆ ಬರೋಕ್ಕಾಗಲ್ಲ. ಸಿಂಗರ್ಸ್ ಎಲ್ಲ ಬಂದಿರ್ತಾರೆ. ಒಂಥರ ಚೆನ್ನಾಗಿರುತ್ತೆ. ನನ್ನ ಮಗಳಂತೂ ಒಂದು ಪ್ಲೇಸಲ್ಲಿ ಇರ್ತಾನೇ ಇಲ್ಲ. ಸೊ ಎಲ್ಲರಿಗೂ ಮೀಟ್ ಆಗೋದು, ಎಲ್ಲರನ್ನೂ ನೋಡೋದು, ಮಾತಾಡ್ಸೋದು ಮಾಡ್ತಿದ್ದಾಳೆ. ಸೊ ಎಲ್ಲರೂ ಊಟ ಮಾಡ್ತಿದ್ದಾರೆ. ನಮ್ಮದು ಕೂಡ ಊಟ ಆಯಿತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ಜಾತ್ರೆ ಆಯಿತು ನಮ್ಮ ಆಂಜನೇಯಂದು ಅಂತ. ಹಾಗೆ ಜನ ಬರ್ತಾ ಇರ್ತಾರೆ, ಈವ್ನಿಂಗ್ವರೆಗೂ ಬರ್ತಾರೆ. ಸೊ ಯಾವತ್ತಾದ್ರೂ ನೀವು ಈ ಕಡೆ ಜನ ಆಗಿದ್ರೆ, ಈ ಕಡೆ ಬಂದರೆ ನಮ್ಮ ಆಂಜನೇಯ ದೇವರದ್ದು ಆಶೀರ್ವಾದ ತೊಗೊಂಡು ಹೋಗಿ. ನೋಡಿದ್ರಲ್ಲ ಹೇಗಿತ್ತು ವಿಡಿಯೋ, ನಮ್ಮ ಆಂಜನೇಯನ ಜಾತ್ರೆ ಯಾವ ಥರ ಇತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.